ಕೆಲಸ ಮಾಡ್ತಾ ಇರೋರು. ಇನ್ನೊಬ್ಬರು ಒಬ್ಬ ಕಸ್ಟಮರು ಒಂದು ಅರೌಂಡ್ 20-25 ಇಯರ್ಸ್ ಸಿಬ್ಬಂದಿ ಗಾಯಾದಿಗಳು ಬಂದಿದ್ದಾರೆ ಹಾಸ್ಪಿಟ್ಲಲ್ಲಿ. 3 ಜನಕ್ಕೆ, ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು 40% ಬರ್ನ್ಸ್ ಆಗಿರೋಂಥ ಲೇಡಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಮಿಕ್ಕಿದ್ದಿಬ್ಬರಿಗೆ ಅಂಥ ತೀವ್ರವಾದ ಗಾಯಗಳೇನೂ ಆಗಿಲ್ಲ. ಬಟ್ 3 ಜನಗಳಿಗೆ ಒಂದು ಸ್ವಲ್ಪ ಕಿವಿನ ಪರದೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಅದರ ಸಲುವಾಗಿ ಒಂದು ಸ್ವಲ್ಪ ತೊಂದರೆ ಆಗಿದೆ. ಒಬ್ಬ ಗಾಯಾದಿಗಳು ಒಂದು ಸ್ವಲ್ಪ ಭಯ ಪಟ್ಕೊಂಡು ಅದರಿಂದ ಇನ್ನೂ ಶಾಕಲ್ಲಿದ್ದಾರೆ. ಬಟ್ 3 ಜನದಲ್ಲಿ ಯಾರಿಗೂ ಲೈಫಿಗೆ ತೊಂದರೆ ಆಗುವಂಥದ್ದು ಇಲ್ಲ, ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇಲ್ಲ. ಬಟ್ 40% ಬರ್ನ್ಸ್ ಇರುವಂಥ ಹೆಂಗಸರಿಗೆ ಟ್ರೀಟ್ಮೆಂಟ್ ನಾವು ಏನು ಕೊಡಿಸ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ಸರ್ಜನ್ ಅವ್ರು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಸಿಂಪಲ್ ಸರ್ಜರಿ ಒಂದು ಬೇಕಾಗ್ಬೋದು. ಇನ್ನೊಬ್ಬರಿಗೆ ಈ ಸ್ಪ್ಲಿಂಟರ್ ಇಂಜರೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಈ ಗ್ಲಾಸ್ ಪೀಸಸ್ಸು ಅಂಥವು ಏನಾದರೂ ಹೋಗಿ ಚರ್ಮದ ಒಳಗೆ ಏನೋ ಸೇರ್ಕೊಂಡಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದರ CT ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಎಕ್ಸ್ರೇದಲ್ಲಿ ಅದನ್ನು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಅದು ಗ್ಲಾಸ್ ಇದ್ದರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ CT ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಯಾವ ಪೇಷಂಟ್ಗಳಿಗೂ ಈ 3 ಜನದಲ್ಲೂ ಯಾರಿಗೂ ಲೈಫ್ ಥ್ರೆಟನಿಂಗ್ ಆಗುವಂಥ ಯಾವುದೋ ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಈ ನಮ್ಮ ವೀಕ್ಷಕರಿಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಬಹಳಷ್ಟು ಬ್ಲಾಸ್ಟ್ ಇಂಜರೀಸ್ನ ನೋಡಿರೋದ್ರಲ್ಲಿ ಇದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಕಾಣಿಸ್ತಾ ಇದೆ. ಯಾಕಂದರೆ ತೀರಾ ಸಿವಿಯರ್ ಬ್ಲಾಸ್ಟ್ ಇದ್ದರೆ ಒಂಥರ ರಿಪ್ ಆಫ್ ಇಂಜರೀಸ್ ಆಗ್ತವೆ, ಸ್ಕಿನ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಸ್ಕಲ್ ಓಪನ್ ಆಗಿಬಿಡುತ್ತೆ, ಬೋನಿ ಇಂಜರೀಸ್ ಆಗಿರ್ತವೆ. ಅಂಥದ್ದು ಯಾವುದು ಆಗಿಲ್ಲ. ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಒಂದು ಇಂಜರೀಸ್ ಆಗಿರೋದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರೋ ಒಂದು ಸಸ್ಪಿಷನ್ ಇದೆ. ಸೊ ಆಸ್ ಅ ಫಿಸಿಷಿಯನ್ ಐ ಮೇ ನಾಟ್ ಬಿ ಏಬಲ್ ಟು ಎಕ್ಸಾಕ್ಟ್ಲಿ ಟೆಲ್ ಅಬೌಟ್ ದ ಕೆಮಿಕಲ್ಸ್. ಬಟ್ ನಾವೇನು ಮಾಡಿದ್ದೀವಿ, ಬಂದಿದ್ದ ಕೂಡಲೇ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಇರಲಿ, ಇಲ್ಲ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಮೆಟೀರಿಯಲ್ ಇರಲಿ, ಅದನ್ನೆಲ್ಲ ತೆಗೆದು ಪ್ರಿಸರ್ವ್ ಮಾಡಿಟ್ಟಿದ್ವಿ. ಅದನ್ನು ನಾವು ಫಾರೆನ್ಸಿಕ್ಸ್ ಸ್ಪೆಷಲಿಸ್ಟ್ ಬಂದಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಅದನ್ನು ಪರಿಶೀಲನೆ ಮಾಡಿ ಅದರಿಂದ ಏನಾದರೂ ಕೆಮಿಕಲ್ಸ್ ಏನಾದರೂ ಇದೆಯೋ ಇಲ್ಲೋ ಅನ್ನೋದನ್ನು ನಮಗೆ. ವುಮೆನ್ಗೆ ಆಗಿರೋವಂಥದ್ದು ಕಟ್ ಇಂಜರೀಸ್ ಆಗಿದ್ದಾವೆ, ಕಿವಿ ಹತ್ರ, ಕೈಯಲ್ಲಿ, ಮತ್ತು ಎಲ್ಲ ರೈಟ್ ಸೈಡ್. ಮೋಸ್ಟ್ಲಿ ಅವರು ಆ ಬ್ಲಾಸ್ಟ್ ಪಕ್ಕದಲ್ಲಿ ರೈಟ್ ಸೈಡ್ ಅವ್ರಿಗಿರೋವಂಥ ಒಂದು ಅನುಮಾನ ಇದೆ. ಅವರಿಗೆ ಎಕ್ಸ್ಟೆನ್ಸಿವ್ಲಿ ರೈಟ್ ಸೈಡ್ ಇಂಜರೀಸ್ ಆಗಿದ್ದಾವೆ. ಅವ್ರಿಗೂ ಒಂದು ಸ್ವಲ್ಪ ರೈಟ್ ಇಯರ್ ಡ್ರಮ್ ಡ್ಯಾಮೇಜ್ ಆಗಿದೆ, ಕಿವಿ ಕೇಳಿಸೋದು ಒಂದು ಸ್ವಲ್ಪ ಕಷ್ಟ ಆಗಿದೆ. ಅದರಲ್ಲಿ 3 ಜನಕ್ಕೂ ಡ್ಯಾಮೇಜ್ ಆಗಿರೋವಂಥದ್ದು ಸೌಂಡಿಂದ ಆಗಿರೋವಂಥದ್ದು ಒಂದು ಇಯರ್ ಡ್ರಮ್ ಡ್ಯಾಮೇಜ್ ಆಗಿರೋ ಅನುಮಾನ ಇದೆ. ಗ್ಲಾಸ್ ಪೀಸ್ ಏನಾದರೂ ಹೆಗ್ರಿ ನೀವು ಹೇಳ್ದಂಗೆ ಲೇಡೀಸ್ಗೆ ಏನಾದರೂ ಕಿವಿ ಅದು ಇದು ಕಟ್ ಆಗಿರುತ್ತೆ ಬಿಕಾಸ್ ಆಫ್ ಕಟ್ ಆಗಿದ್ದಾವೆ. ಬಟ್ ಅದು ಗ್ಲಾಸಿಂದ ಆಗಿದ್ದವೋ ಇಲ್ಲ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸಿಂದ ಆಗಿದ್ದವೋ ಹೇಳೋದಕ್ಕೆ ಬಹಳ ಕಷ್ಟ. ಬಟ್ ಅದನ್ನು ನಾವು ಈಗ ತನಕ ನಾವು ಎಕ್ಸ್ರೇಸ್ ಮಾಡಿರೋದ್ರಲ್ಲಿ ಯಾವುದು ಈ ಥರ ಯಾವುದಾದ್ರೂ ಮೆಟೀರಿಯಲ್ಸ್ ಇದ್ದರೆ ಅದು ಗ್ಲಾಸ್ ಅಂತ ಮೆಟೀರಿಯಲ್ಸ್ನ ನಾವು ಎಕ್ಸ್ರೇದಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅದನ್ನು CT ಸ್ಕ್ಯಾನ್ ಮಾಡಿಸ್ತಾ ಇದ್ವಿ. ಅಕಸ್ಮಾತ್ ಅದರಲ್ಲಿ ಏನಾದರೂ ಗೊತ್ತಾದರೆ ಅದಕ್ಕೆ ತಕ್ಕಂಗೆ ಅದನ್ನು ಪ್ರಿಸರ್ವ್ ಮಾಡಿದ್ರೆ ಇಲ್ಲ. ನಾನು ಅವ್ರನ್ನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ DG ಅವ್ರು ಬಂದಾಗ ನನಗೆ ಅವ್ರ ಸಂಪರ್ಕ ಆಗಿರಲಿಲ್ಲ. ವಿ ವಿಲ್ ಗೆಟ್ ಇನ್ ಟಚ್ ಥ್ರೂ ಫೋನ್. ಹೌದು. ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.